ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಮಾತಾಡ್ತಾ ಇರೋ ಡಿ ಕೆ ರಮೇಶ್. ಸೊ ನಮ್ಮ ಹೋರಾಟ ಸರ್ಕಾರಿ ಶಾಲೆ ಉಳಿವಿಗಾಗಿ ನಮ್ಮ ಹೋರಾಟ ಜನರ ಜಾಗೃತಿಯನ್ನು ಮೂಡಿಸೋಕ್ಕಾಗಿ ನಮ್ಮ ಹೋರಾಟ. ಸೊ ಇವತ್ತು ಪ್ರತಿಯೊಬ್ಬ ಹಳ್ಳಿಯ ರೈತರು ಪ್ರತಿಭಾವಂತರಾಗಬೇಕು. ಅದಕ್ಕಾಗಿ ನಮ್ಮ ಹೋರಾಟನ ಮಾಡ್ತಾ ಇದ್ವಿ. ನಮ್ಮ ಊರು ದೊಡ್ಡಕೊಪ್ಪಲು, ಡಿ ಕೆ ರವಿಯವರು ಹುಟ್ಟಿದಂಥ ಊರು. ಸೊ ಮನೆ ದಿನ ಸ್ಕೂಲ್ ಹತ್ರ ಹೋಗಿದ್ದೆ, ನಮ್ಮ ಮಾಸ್ಟರ್ನ ಮಾತಾಡ್ಸ್ಕೊಬರೋಣ ಅಂತ. ಅವರು ಒಂದು ಮಾತನ್ನು ಹೇಳಿದ್ರು. ಸರ್ ನೋಡಿ ಸರ್, ನಮ್ಮ ಸ್ಕೂಲಲ್ಲಿ ಬಾತ್ರೂಮನೇ ವ್ಯವಸ್ಥೆ ಇಲ್ಲ. ಸೊ ಮುಂಚೆ ಇತ್ತು, ಹೊಡೆದಾಕಿ 1 ವರ್ಷ ಆಗಿದೆ. 1 ವರ್ಷ ಆದ್ರೂ ಸುಧಾ ಇನ್ನು ಬಾತ್ರೂಮನ್ನು ಕಟ್ಸ್ಕೊಟ್ಟಿಲ್ಲ. ಒಂದು ಸ್ವಲ್ಪ ಮಾತಾಡಿ ಸರ್ ಅಂತ ಹೇಳಿದ್ರು. ನನಗೆ ಮನಸ್ಸಿಗೆ ತುಂಬ ನೋವಾಯಿತು. ಯಾಕಂದರೆ ಚಿಕ್ಕ ಮಕ್ಕಳುಗಳಿದ್ದಾರೆ ಸರ್. ಹೊರಗಡೆ ಎಲ್ಲರೂ ಹೋಗಿ ಏನಾರು ಪ್ರಾಬ್ಲಮ್ಸ್ ಆದರೆ ನಮಗೆ ತಲೆನೋವು ಬರ್ತದೆ. ಹಾಗಾಗಿ ಒಂಚೂರು ಮಾತಾಡಿ ಸರ್ ಅಂತ ಹೇಳಿದ್ರು. ನಿಜವಾಗ್ಲೂ ನಾನು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಅಧ್ಯಕ್ಷರು ಯಾರಿದ್ದಾರೆ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಪ್ರತಿಯೊಬ್ಬರಿಗೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ಏನು ನಮ್ಮ ಸರ್ಕಾರಿ ಶಾಲೆಗಳಿದೆ ಏನು ಮೂಲಭೂತ ಕುಡಿಯೋ ನೀರಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಇದನ್ನು ದಯಮಾಡಿ ಯಾರಿಗೂ ಹೇಳಿಸ್ಕೊಬೇಡಿ, ಇದನ್ನು ಮಾಡಿಕೊಡಿ. ಯಾಕಂದರೆ ಇವತ್ತು ದುಡ್ಡಿರೋ ಮಕ್ಕಳು 10ಕ್ಕೆ ಒಂದು ಮಕ್ಕಳು 2 ಮಕ್ಕಳು ಪ್ರೈವೇಟ್ ಸ್ಕೂಲ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 8 ಜನ ಮಕ್ಕಳನ್ನ ಹಾಕೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಏನು ಹಳ್ಳಿ ರೈತರು ಮಕ್ಕಳಿಗೆ ಪ್ರತಿದಿನ ಏನು ಈಗ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಸಂಬಳ ಬರುತ್ತೆ. ಆ ಥರ ರೈತರಿಗೆ ಇರೋದಿಲ್ಲ. ಪ್ರತಿದಿನ ಸಂಬಳ ಬರೋ ಥರ ಇರೋದಿಲ್ಲ. ತಿಂಗಳಿಗೆ ಯಾವುದೋ ಒಂದು ದುಡ್ಡು ಬರ್ತಾ ಹೋಗುತ್ತೆ. ಪ್ರತಿದಿನ ದುಡ್ಡು ಆಡೋದಿಲ್ಲ. ಹಾಗಾಗಿ ಇವತ್ತು ಹಳ್ಳಿಲಿರೋಂಥ ಪ್ರತಿಯೊಬ್ಬ ರೈತರಿಗೂ ಸುಧಾ ಇವತ್ತು ಸರ್ಕಾರಿ ಸ್ಕೂಲ್ ಬೇಕಾಗಿದೆ, ವ್ಯವಸ್ಥೆ ಬೇಕಾಗಿದೆ. ಅದನ್ನು ನಾವೆಲ್ಲರೂ ಸುಧಾ ಉಳಿಸ್ಕೋಬೇಕಾಗಿದೆ. ಹಾಗಾಗಿ ಸೊ ಅಲ್ಲಿಗೆ ಒಂದು ಬಾತ್ರೂಮನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾನು ನಮ್ಮೂರ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತೀನಿ. ನಮ್ಮ ಗ್ರಾಮ ಪಂಚಾಯತಿ ಯಾರಿದ್ದಾರೆ, PDOಗಳು ಯಾರಿದ್ದಾರೆ ಗೊತ್ತಿಲ್ಲ. ಅವರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ. ನಮ್ಮ MLA ಸಾಹೇಬರು ರಂಗನಾಥ್ ಸರ್ ಅವರಲ್ಲೂ ಸುಧಾ ಮನವಿ ಮಾಡ್ಕೊಳ್ತೀನಿ. ಸೊ ನಮ್ಮ ಸ್ಕೂಲ್ಗೆ ಅಂತಲ್ಲ, ಗೌರ್ಮೆಂಟ್ ಸ್ಕೂಲ್ ಎಲ್ಲೆಲ್ಲಿದೆ ಅದಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡಿ, ಬಾತ್ರೂಮನ್ನ ವ್ಯವಸ್ಥೆ ಮಾಡಿಕೊಡಿ. ಓಕೆನಾ? ಸೊ ಇವತ್ತು ಸರ್ಕಾರಿ ಮಕ್ಕಳು ಅವ್ರು ಉಳಿಬೇಕು, ಅವ್ರು ಬೆಳಿಬೇಕು, ಭ್ರಷ್ಟಾಚಾರ ಕಮ್ಮಿ ಆಗಬೇಕು, ನಿಂತ್ಕೋಬೇಕಂದ್ರೆ ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು. ಇವತ್ತು ನಾವು ಹೊರಗಡೆ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತೀನಿ ಅಂತ ಹೋದರೆ ಒಂದು ಮಗುಗೆ 20 ಲಕ್ಷದಿಂದ ಹಿಡಿದು LKGಯಿಂದ ಅವ್ನು ಎಲ್ಲಿ ಗಂಟೆ ಓದ್ತಾನೆ, 50 ಲಕ್ಷ 1 ಕೋಟಿ ಗಂಟೆ ದುಡ್ಡಾಗುತ್ತೆ. 50 ಲಕ್ಷ 1 ಕೋಟಿ ಖರ್ಚು ಮಾಡಿದನು ಅವನ ಮನಸ್ಥಿತಿ ಹೆಂಗಿರುತ್ತೆ, ಅಷ್ಟು ಹಾಕಿರ್ತಾನೆ ದುಡ್ಡು ಬಂಡವಾಳ. ಆ ದುಡ್ಡನ್ನು ಎತ್ತಬೇಕು ಅಂತ ಏನು ಮಾಡ್ತಾನೆ, ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವ್ನು ಮಾಡೋದೇನು, ಆಮೇಲೆ ಲಾಸ್ಟಲ್ಲಿ ಇವತ್ತು ಎಷ್ಟೋ ಜನ ಬರೀ ಭ್ರಷ್ಟರಾಗಿದ್ದಾರೆ ಅಂದರೆ, ಲಂಚ ತೊಗೊಳ್ಳೋರು ಆಗಿದ್ದಾರೆ ಅಂದರೆ, ಎಲ್ಲ ಕಡೆ ಲಂಚನೇ. ಯಾಕೆ ಹಿಂಗಾಗಿದೆ ಅಂದರೆ, ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಂದಿದ್ದೀವಿ, ನಾವು ಲಕ್ಷ ಎತ್ತಬೇಕಪ್ಪ ಅಂತಲೇ ಬರ್ತಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳುಗಳು ನಾನು ಓದಿದ್ದೀನಪ್ಪ, ನಾನು ಸಮಾಜಕ್ಕೆ ಏನೋ ಕೊಡಬೇಕು, ನನಗೆ ಸರ್ಕಾರ ಕೊಟ್ಟಿದೆ, ದೇಶ ನನಗೆ ಕೊಟ್ಟಿದೆ ಅಂತ ಹೇಳಿ ಅವರು ಸೇವೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಧುಕರ್ ಶೆಟ್ಟಿ ಅಂತ ಅವರು ಪೊಲೀಸ್ ಆಫೀಸರ್ ಆಗಿದ್ದರು. ನಮ್ಮ ಡಿ ಕೆ ರವಿ ಅವರಾಗಿರ್ಬೋದು, ಇವರೆಲ್ಲ ಉನ್ನತವಾದ ಈ ಥರ ಓದ್ ಬಂದಿದ್ದಕ್ಕೇ ಇವತ್ತು ಅಷ್ಟು ದೊಡ್ಡ ಹೆಸರನ್ನು ಮಾಡಿದ್ದೀರಿ. ಇನ್ನೂ ಭಾಳಷ್ಟು ಮಹಾನ್ ಸಾಧಕರಿದ್ದಾರೆ. ಗೌರ್ಮೆಂಟ್ ಸ್ಕೂಲ್ ಬಂದಂಥವ್ರು, ಇವತ್ತು 1 ರೂಪಾಯಿನ ಲಂಚ ಮುಟ್ತಿರೋದಂಥವ್ರು ಭಾಳಷ್ಟು ಜನ ಇದ್ದಾರೆ. ಅದಕ್ಕೆ ಕಾರಣ ಏನಂದರೆ ನಮ್ಮ ಗೌರ್ಮೆಂಟ್ ಶಾಲೆಗಳು. ಹಾಗಾಗಿ ಗೌರ್ಮೆಂಟ್ ಶಾಲೆ ಉಳಿಬೇಕಂದ್ರೆ ನಾವು ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡ್ಬೇಕು. ನಮ್ಮಲ್ಲಿ ಕಳಕಳಿಯ ಮನವಿ ಪ್ರತಿಯೊಬ್ಬರಿಗೂ ಸುಧಾ ಏನು ಮೂಲಭೂತ ಸೌಕರ್ಯ ಇದೆ ಮಾಡಿಕೊಡಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.